ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಭಾರತೀಯ ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣು ಶತಮಾನಗಳಿಂದಲೂ ಕೂಡ ಪ್ರಮುಖ ಸ್ಥಾನವನ್ನ ಹೊಂದಿದೆ. ಸಾಂಬಾರ್, ಹುಳಿ, ಚಟ್ನಿ, ಗೊಜ್ಜು, ರಸಂ, ಪುಳಿಯೋಗರೆ, ಹುಣಸೆ ಮಿಠಾಯಿ ಸೇರಿದಂತೆ ಅನೇಕ ಖಾದ್ಯಗಳಲ್ಲಿ ಹಾಗೂ ತಿನಿಸುಗಳಲ್ಲಿ ಹುಣಸೆ ಹಣ್ಣನ್ನು ಬಳಸಲಾಗುತ್ತೆ. ತನ್ನ ವಿಶಿಷ್ಟ ಹುಳಿ ರುಚಿಯಿಂದ ಆಹಾರದ ಸವಿಯನ್ನ ಹೆಚ್ಚಿಸುವಂತಹ ಈ ನೈಸರ್ಗಿಕ ಫಲ ಆರೋಗ್ಯಕ್ಕೂ ಅಪಾರ ಪ್ರಯೋಜನಗಳನ್ನು ನೀಡುತ್ತೆ. ಹುಣಸೆ ಹಣ್ಣು ಕೇವಲ ರುಚಿಯನ್ನು ಹೆಚ್ಚಿಸುವ ಪದಾರ್ಥವಲ್ಲ, ಇದು ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ನಾರಿನಾಂಶದಿಂದ ಸಮೃದ್ಧವಾಗಿರುವ ಆರೋಗ್ಯಕರ ಆಹಾರವಾಗಿದೆ. ಹುಣಸೆ ಹಣ್ಣಿನಲ್ಲಿ ಮುಖ್ಯವಾಗಿ ವಿಟಮಿನ್ ಸಿ, ವಿಟಮಿನ್ ಬಿ ಸಮೂಹ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣಾಂಶ ಸಮೃದ್ಧವಾಗಿದೆ. ಋತು ಬದಲಾವಣೆಯ ಸಮಯದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಶೀತ, ಕೆಮ್ಮು ಮುಂತಾದ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಹುಣಸೆ ಹಣ್ಣು ನೈಸರ್ಗಿಕವಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವಂತಹ ಗುಣವನ್ನು ಹೊಂದಿದೆ. ಇದರಲ್ಲಿರುವ ನಾರಿನಂಶವು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಲು, ಆಹಾರವನ್ನು ಸುಲಭವಾಗಿ ಜೀರ್ಣವಾಗಲು ಸಹಾಯವನ್ನು ಮಾಡುತ್ತೆ. ಹೊಟ್ಟೆ ಉಬ್ಬರ, ಮಲಬದ್ಧತೆ, ಅಜೀರ್ಣ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಕರುಳಿನ ಚಟುವಟಿಕೆ ಸುಧಾರಿಸಿ ಜೀರ್ಣಾಂಗದ ಆರೋಗ್ಯವನ್ನು ಕೂಡ ಕಾಪಾಡುವಲ್ಲಿ ಇದು ಸಹಾಯವಾಗಿದೆ. ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳಗಳನ್ನು ರಕ್ಷಿಸುವಲ್ಲಿ ಸಹಕಾರಿಯಾಗುತ್ತವೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯದ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಆಂಟಿ ಆಕ್ಸಿಡೆಂಟ್ಗಳು ಯಕೃತ್ತಿನ ಜೀವಕೋಶಗಳನ್ನು ರಕ್ಷಿಸಲು ಸಹಾಯವಾಗುತ್ತದೆ. ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುವಂತಹ ಪ್ರಕ್ರಿಯೆಗೆ ಪರೋಕ್ಷವಾಗಿ ಸಹಕಾರಿಯಾಗಬಹುದು. ಕೆಲವು ಅಧ್ಯಯನಗಳ ಪ್ರಕಾರ ಹುಣಸೆ ಹಣ್ಣಿನಲ್ಲಿರುವಂತಹ ಕೆಲವು ಸಸ್ಯ ಸಂಯುಕ್ತಗಳು ಕಾರ್ಬೋಹೈಡ್ರೇಟ್ಗಳು ಜೀರ್ಣಕ್ರಿಯೆಯ ವೇಗವನ್ನು ಕಡಿಮೆ ಮಾಡುವಂತಹ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ಆದರೆ ಮಧುಮೇಹ ಇರುವವರು ವೈದ್ಯರ ಅಥವಾ ಆಹಾರ ತಜ್ಞರ ಸಲಹೆಯಂತೆ ಮಿಶ್ರ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು. ಇದಿಷ್ಟೇ ಅಲ್ಲ, ಹುಣಸೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಆರೋಗ್ಯವನ್ನ ಕಾಪಾಡುತ್ತವೆ. ಪ್ರಿಯಾಡಿಕಲ್ಗಳಿಂದ ಉಂಟಾಗುವಂತಹ ಹಾನಿಯನ್ನ ಕಡಿಮೆ ಮಾಡಿ ಚರ್ಮದ ಕಾಂತಿಯನ್ನ ಉಳಿಸಿಕೊಳ್ಳಲು ನೆರವಾಗಬಹುದು. ಕೆಲವು ಸೌಂದರ್ಯ ಉತ್ಪನ್ನಗಳಲ್ಲಿಯೂ ಕೂಡ ಹುಣಸೆ ಹಣ್ಣಿನ ರಸವನ್ನ ಬಳಸಲಾಗುತ್ತೆ. ದೇಹಕ್ಕೆ ಅಗತ್ಯವಾದಂತಹ ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ತಲೆ, ಚರ್ಮದ ಆರೋಗ್ಯವನ್ನ ಕಾಪಾಡಲು ನೆರವಾಗುತ್ತವೆ. ಸಮತೋಲಿತ ಆಹಾರದ ಭಾಗವಾಗಿ ಹುಣಸೆ ಹಣ್ಣನ್ನು ಸೇವಿಸುವುದರಿಂದ ಕೂದಲಿನ ಬೆಳವಣಿಗೆಗೆ ಪರೋಕ್ಷವಾಗಿ ಸಹಾಯವಾಗಬಹುದು. ಇನ್ನು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಖನಿಜಾಂಶಗಳು ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತವೆ. ಹುಣಸೆ ಹಣ್ಣಿನಿಂದ ತಯಾರಿಸಿದಂತಹ ಪಾನೀಯಗಳು ಬೇಸಿಗೆಯಲ್ಲಿ ದೇಹ ತಂಪು ನೀಡುತ್ತದೆ. ಸಾಂಪ್ರದಾಯಿಕವಾಗಿ ಕೆಲವು ಪ್ರದೇಶಗಳಲ್ಲಿ ಹುಣಸೆ ಹಣ್ಣನ್ನು ಬಾಯಿಯ ಸ್ವಚ್ಛತೆಗೆ ಬಳಸಲಾಗ್ತಾ ಇತ್ತು. ಆದರೆ ಹೆಚ್ಚು ಹುಳಿ ಇರೋದ್ರಿಂದ ಪದೇ ಪದೇ ಸೇವಿಸಿದರೆ ಹಲ್ಲಿನ ಮೇಲಿನ ಎನಾಮೆಲ್ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತ ಪ್ರಮಾಣದಲ್ಲಿ ಸೇವಿಸಿ ನಂತರ ನೀರಿನಿಂದ ಬಾಯಿ ತೊಳೆಯುವುದು ಉತ್ತಮ. ಹುಣಸೆ ಹಣ್ಣನ್ನು ಬಳಸುವಾಗ ಎಚ್ಚರಿಕೆಯಿಂದ ಇರುವುದು ಅತಿ ಅಗತ್ಯವಾಗಿದೆ. ಯಾಕಂದ್ರೆ ಹುಣಸೆ ಹಣ್ಣಿನ ಸೇವನೆ ಅತಿಯಾದರೆ ಅತಿಸಾರಕ್ಕೂ ಕಾರಣವಾಗಬಹುದು. ಅಧಿಕ ಅಸಿಡಿಟಿ ಅಥವಾ ಹೊಟ್ಟೆ ಹುಣ್ಣಿನಿಂದ ಬಳಲುತ್ತಿರುವವರು ಹುಣಸೆ ಹಣ್ಣಿನ ಬಳಕೆ ಕಡಿಮೆ ಮಾಡುವುದು ಉತ್ತಮವಾಗಿದೆ.